ರಾಧಿಕಾ ಆಪ್ಟೆ ಮತ್ತು ದಿವ್ಯಂದು ನಟಿಸಿರುವ ಸಾಲಿ ಮೊಹಬ್ಬತ್ ಒಂದು ಸಣ್ಣ ಪಟ್ಟಣದಲ್ಲಿ ನಡೆಯುವ ಡಾರ್ಕ್ ಕೊಲೆ ರಹಸ್ಯ ಕಥೆ. ಕಾಮ, ದ್ರೋಹ ಮತ್ತು ಅಪರಾಧಗಳ ಮಿಶ್ರಣದಿಂದ ರೂಪುಗೊಂಡಿರುವ ಇದು ಒಂದು ಸಂಬಂಧಾಧಾರಿತ ಥ್ರಿಲ್ಲರ್ ಚಿತ್ರ. ಕಥೆ ಆರಂಭವಾಗುವುದು ಪರಸ್ತ್ರೀ ಸಂಬಂಧದಂತೆ ಸರಳವಾಗಿ, ಆದರೆ ನಿಧಾನವಾಗಿ ತನಿಖೆ, ಶಿಕ್ಷೆ ಮತ್ತು ಅಪರಾಧ ಬೋಧನೆ ಸೇರಿಕೊಂಡು ಕಥೆ ಒಂದು ವಿಕೃತ ಹಾಗೂ ಗೂಢ ಸ್ವರೂಪ ಪಡೆದುಕೊಳ್ಳುತ್ತದೆ. ರಾಧಿಕಾ ಆಪ್ಟೆ ಅವರ ಅಭಿನಯವೇ ಚಿತ್ರದ ಪ್ರಮುಖ ಆಕರ್ಷಣೆ. ಅವಳ ಪಾತ್ರ ಬಾಹ್ಯವಾಗಿ ಅಸಹಾಯಕವಾಗಿ ಕಂಡರೂ ಒಳಗಡೆ ಇರುವ ಅಪಾಯಕಾರಿ ಮುಖವನ್ನು ಅತ್ಯಂತ ಸಹಜವಾಗಿ ಅವರು ಪ್ರದರ್ಶಿಸಿದ್ದಾರೆ. ಸಣ್ಣ ಪಟ್ಟಣದ ವಾತಾವರಣ, ಸಸ್ಯಶಾಸ್ತ್ರ, ಬಾಟನಿ ಅಂಶವನ್ನು ಕಥೆಯಲ್ಲಿ ಬಳಸಿರುವ ರೀತಿ ಚಿತ್ರದ ಹಿನ್ನೆಲೆಗೆ ವಿಶಿಷ್ಟವಾದ ರುಚಿಯನ್ನು ನೀಡುತ್ತದೆ. ಆದರೆ ಅಂತ್ಯವು ಸುಲಭವಾಗಿ ಊಹಿಸಬಹುದಾದಂತಿದೆ. ರಹಸ್ಯತೆ ಗಟ್ಟಿಯಾಗಿ ನಿರ್ಮಾಣವಾಗುವುದಿಲ್ಲ ಮತ್ತು ಎರಡನೇ ಭಾಗದ ಬರವಣಿಗೆ ಕೆಲವು ಕಡೆ ದುರ್ಬಲವಾಗಿ ಕಾಣುತ್ತದೆ. ಈ ಕಾರಣದಿಂದ ಚಿತ್ರ ಒಟ್ಟಾರೆ ನೋಡಬಹುದಾದ ಮಟ್ಟದಲ್ಲಿದ್ರೂ ಮನಸ್ಸನ್ನು ಬೆಚ್ಚು ಬೀಳಿಸುವ ಅನುಭವವನ್ನು ನೀಡುವುದಿಲ್ಲ ಎಂಬ ಮಿಶ್ರ ಅಭಿಪ್ರಾಯ ಮೂಡಿಸುತ್ತದೆ. ಇಂತಹ ಚುಟುಕು ಕನ್ನಡ ವಿಮರ್ಶೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.